ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಸೋಮವಾರ. ಇನ್ನು ಸೋಮವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೋಮವಾರ ಮತ್ತು ಮಂಗಳವಾರ 2 ದಿನದ ವ್ಲಾಗ್ ಆಗಿರುತ್ತೆ ಇದು. ಇನ್ನು ಇವತ್ತು ಬಂದು ನೈಟು ಅಂದರೆ ಭಾನುವಾರ ನೈಟು ಬಿಗ್ ಬಾಸ್ ಓಪನ್ ಆಯ್ತಲ್ವಾ, ಅದಕ್ಕೋಸ್ಕರ ಇನ್ನು ನನ್ನ ತಂಗಿ ಮನೇಲಿ ಟಿ ವಿ ಕೆಟ್ಟೋಗಿದೆ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ಗೋಸ್ಕರನೇ ಇವತ್ತು ನೈಟೇ ಬಂದುಬಿಟ್ಟಿದ್ಲು ಊರಿಗೆ. ಇನ್ನು ಅವಳು ಬಂದಮೇಲೆ 7 ಗಂಟೆ ಏನಾಗಿತ್ತು, 7 ಗಂಟೆಯಿಂದ ಅದು ಮುಗಿಯೋವರೆಗೂ ಟಿ ವಿ ನೋಡ್ಕೊಂಡಿದ್ದು ಲೇಟ್ ಆಗಿದ್ಲು. ಇನ್ನು ನಾವಂತೂ ಬೇಗನೆ ಎದ್ಬಿಟ್ಟಿದ್ವಿ. ನಾನು ಚಿಕ್ಕಮ್ಮ ನೀರು ಬಿಟ್ಟಿದ್ರಲ್ವ, ನೀರಿಗೋಸ್ಕರ ಬೇಗ ಎದ್ದೇಳಬೇಕು. ಎದ್ಬಿಟ್ಟು ಇನ್ನು ಎಲ್ರಿಗೂ ಕೂಡ ಹುಡುಗರಿಗೆಲ್ಲ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟು ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವತ್ತು ಬಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಾಗುತ್ತೆ ಚಿತ್ರಾನ್ನ. ಏನು ಗೊತ್ತಾ, ಟೊಮೊಟೊ ಹಾಕಿರಲಿಲ್ಲ, ಟೊಮೊಟೊ ಇರಲಿಲ್ಲ, ಹುಣಸೆ ಹುಳಿ ನೆನೆಸ್ಬಿಟ್ಟು ಹುಣಸೆ ಹುಳಿ ಚಿತ್ರಾನ್ನ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಹುಡುಗರಂತೂ ತುಂಬ ಇಷ್ಟಪಟ್ಟು ತಿಂದರು. ಇನ್ನು ಜಾಸ್ತಿ ಜನ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದೆ ನಾನು. ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತುಂಬ ಅನ್ನ ಮಾಡಿಬಿಟ್ಟು ಆ ಗೊಜ್ಜು ಕೂಡ ಪಾತ್ರೆಯಲ್ಲೇ ಮಾಡಿದೆ. ಬಾಣಲೆಲ್ಲಾದರೆ ಸ್ವಲ್ಪ ಚಿಕ್ಕ ಬಾಣಲಿ ಇದೆ, ಅದ್ರದ್ದೆಲ್ಲಾದರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಶೇಂಗಾ ಬೀಜ, ಕಡಲೆಬೇಳೆದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇನ್ನು ಈರುಳ್ಳಿದೆಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡಿದೆ. ಟೊಮೊಟೊ ಇತ್ತು, ಎರಡೇ ಇತ್ತು. ಅದು ಅಷ್ಟೊಂದು ಹಣ್ಣು ಕೂಡ ಆಗಿರಲಿಲ್ಲ, ಒಂದು ಸ್ವಲ್ಪ ದೋರ್ಗಾಯಿ ಥರ ಇತ್ತು. ಅದೇ ಕಟ್ ಮಾಡಿ ಹಾಕಿದ್ದೆ. ಮತ್ತು ಹುಣಸೆ ಹುಳಿ ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಇನ್ನು ಒಂದು ಬೇಸನ್ಗೆಲ್ಲ ಫುಲ್ಲು ಅನ್ನ ಎಲ್ಲ ಆಗಿದ ತಕ್ಷಣವೇ ಸ್ವಲ್ಪ ಎಲ್ಲ ಫ್ಯಾನ್ ಗಾಳಿಗೆ ಆರಿಸಿದ್ದೆ. ಏನಕ್ಕಂದರೆ ಚಿತ್ರಾನ್ನ ರೇಷನ್ ಅಕ್ಕಿಲೇ ಮಾಡೋದು. ಸ್ವಲ್ಪ ಬಿಸಿ ಇದ್ದಾಗ ಚಿತ್ರಾನ್ನ ಕಲಸಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಫ್ಯಾನ್ ಗಾಳಿಗೆ ಇಟ್ಟಿದ್ದೆ. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಾಗಿತ್ತು, ಸ್ವಲ್ಪ ಉದ್ರಿದ್ರಾಗಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಚಿತ್ರಾನ್ನ. ಮತ್ತು ನನಗೂ ಕೂಡ ಇಷ್ಟ ಆಯಿತು. ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಸ್ವಲ್ಪ ದಿನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಊಟ ಮಾಡಿದ್ರು. ಇನ್ನು ಇವತ್ತು ಬಂದು ಇಲ್ಲಿ ಈ ಮನೆ ಕಾಣಿಸ್ತಿದೆ ಅಲ್ವಾ, ಈ ಮನೆ ನೆನ್ನೆ ಎಲ್ಲ ಫುಲ್ಲು ಶೀಟೆಲ್ಲ ತೆಗೆದು ಬಂಡೆ ಎಲ್ಲ ತೆಗೆದು ಎಲ್ಲ ಇದು ಮಾಡಿಬಿಟ್ಟಿದ್ರು. ಇವತ್ತೆಲ್ಲ JCB ತೊಗೊಂಬಂದುಬಿಟ್ಟು ಎಲ್ಲ ತೆಗೆಸ್ಬಿಡೋಣ ಅಂತೇಳಿ ಇವ್ರಿಗೂ ಕೂಡ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇವಾಗ ಇವ್ರಿಗೂ ಕೂಡ ಲೋನ್ ಬಂದಿದೆ. ಅದಕ್ಕೋಸ್ಕರ ತುಂಬ ಹಳೆ ಮನೆ ಇವ್ರದ್ದು, ಸಖತ್ತು ಹಳೆ ಮನೆ. ಮುಂದೆ ಕಾಣಿಸ್ತಿದೆ ಅಲ್ವಾ ಸೀಟ್ ಹಾಕ್ಸಿರೋದು, ಅದೊಂದು ಸ್ವಲ್ಪ ರೀಸೆಂಟಾಗಿ ಕಟ್ಸಿದ್ರು. ಒಂದು 4 ವರ್ಷ 5 ವರ್ಷ ಆಯ್ತು ಅನ್ಸುತ್ತೆ ಇದು ಕಟ್ಸ್ಬಿಟ್ಟು. ಆ ಕಡೆ ಇದ್ರ ಹಿಂದೆ ಇನ್ನೊಂದು ಮನೆ ಇತ್ತು, ಮಾಳಿಗೆ ಮನೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಗೋಡೆ, ಅದು ತುಂಬ ಹಳೆ ಮನೆ. ಅಜ್ಜಿ ಇದೆ ಅಲ್ವಾ, ಅಜ್ಜಿಯವ್ರ ಅಮ್ಮರ ಕಾಲದಿಂದಿದ್ದು, ಅವ್ರ ಕಾಲದ ಕಟ್ಸಿದ್ದು. ಇತ್ತೀಚೆಗೆ ಒಂದು 5 ವರ್ಷದಿಂದ ಈ ಕಡೆ ಮುಂದೆ ಶೀಟೆಲ್ಲ ಹಾಕೊಂಡ್ಬಿಟ್ಟು ಅಡುಗೆ ಮನೆ ಎಲ್ಲ ಮಾಡ್ಕೊಂಡಿದ್ರು. ಇವಾಗ ಲೋನ್ ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಕೂಡ ತೆಗಿತಾ ಇದ್ದಾರೆ. ನಿಜವಾಗ್ಲೂ ಮನೆ ಕೆಡಬೋದು ಎಷ್ಟು ಸುಲಭ ಅಂದರೆ ಒಂದು JCB ತೊಗೊಂಬಂದ್ಬಿಟ್ಟು ಹಿಂಗೆ ಅದನ್ನೆಲ್ಲ ಇದು ಮಾಡಿಸಿದ್ರೆ ಸಾಕು, ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಕಟ್ಸೋದಕ್ಕೆ ಎಷ್ಟು ಕಷ್ಟಪಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಹಿಂದೆ ಕಾಣಿಸ್ತಿತ್ತಲ್ವ, ಅದು ಚಿಕ್ಕಮ್ಮರ ಮನೆ. ಇದು ಮತ್ತೆ ನುಗ್ಗೆ ಮರ ಇತ್ತು ಮನೆ ಹತ್ರ, ಚಿಕ್ಕಮ್ಮ ನುಗ್ಗೆ ಮರ ಎಷ್ಟು ವರ್ಷದಿಂದ ಹಾಕಿದ್ದು ಪಾಪ. ಅದನ್ನು ಕೂಡ JCB ಎಲ್ಲ ತೆಗೆಸ್ಬಿಟ್ರು. ಯಾಕೆಂದರೆ ಇವಾಗ ಹೊಸ್ದಾಗಿ ಮನೆ ಕಟ್ಸ್ತಾರಲ್ವ, ಅವ್ರಿಗೆ ತೊಂದರೆ ಬೇಡ ಅಂತ ಹೇಳ್ಬಿಟ್ಟು. ಇನ್ನು ಬೇರುಗಳೆಲ್ಲ ಇಳಿದ್ಬಿಟ್ರಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ, ಸಾಕು ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಪ್ಪ 2 ಮರ ಇತ್ತು, ನುಗ್ಗೆ ಮರ, 2 ಮರನೂ ತೆಗೆಸ್ಬಿಟ್ರು. ತೆಗೆಸಿದ ತಕ್ಷಣವೇ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆಯ್ತು, ಅವ್ರದ್ದೆಲ್ಲ ಮನೆಯಲ್ಲೇ ಹೋಗ್ಬಿಡ್ತು. ಅವಾಗ ಮುಂಚೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿತ್ತು, ಇವಾಗ ನೋಡಿ ಎಷ್ಟು ಯಾವ ಥರ ಕಾಣಿಸ್ತಾ ಇದೆ. ಆ ಕಡೆ ಬಂದುಬಿಟ್ಟು ಅವ್ರದ್ದೆಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ಚಿಕ್ಕಮ್ಮ ಸೊಂಪು ತೆಗಿಸ್ತಾ ಇದ್ದಾರೆ. ಚಿಕ್ಕಪ್ಪ ಅವರು ಸೊಂಪು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು, ಹೆಂಗಿದ್ರು ಕೂಡ JCB ಬಂದಿತ್ತಲ್ಲ ಅವರಿಗೆ. ಇವಾಗ ನಮ್ಗೆ ಜಾಗ ಆಯಿತು, ಆ ಕಡೆ ಸ್ವಲ್ಪ ಏನಾದರೂ ಹಾಕೊಬೋದು, ಡೈರೆಕ್ಟಾಗಿ ಮಣ್ಣಾಗಲಿ ಇಲ್ಲ ಇಟ್ಟಿಗೆ ಪಟ್ಟಿಗೆ ಏನಾದರೂ ಒಡ್ಸ್ಕೋಬೋದು ಸದ್ಯಕ್ಕೆ ಇವಾಗ. ಅದಕ್ಕೋಸ್ಕರ ಹೆಂಗೋ JCB ಬಂದಿತ್ತಲ್ಲ, ನೀರಿನ ಸೊಂಪು ತೆಗ್ಸೋಣ ಅಂತೇಳ್ಬಿಟ್ಟು ಇನ್ನು ಅವ್ರು ಹೇಳ್ತಾಯಿದ್ರು ತೆಗೆಸ್ಬಿಡೋಣ ಅಂತೇಳ್ಬಿಟ್ಟು. ಇನ್ನು ನನ್ನ ತಮ್ಮ ಕೂಡ ಫೋನ್ ಮಾಡಿದ್ದು ತೆಗೆಸ್ಬಿಡಿ ಅಂತೇಳ್ಬಿಟ್ಟು. ಸಿಕ್ಕಾಪಟ್ಟೆ ಕಲ್ಲು ಬಂಡೆ, ಇದು ಬಂಡೆನೆಲ್ಲ JCBಗೆ ಸರಿಯಾಗಿದ್ದು ತೆಗಿಯೋಕ್ಕೆ ಆಗಲಿಲ್ಲ. ಹೇಳ್ಬೇಕಂದ್ರೆ ನಿಜವಾಗ್ಲೂ ಅಷ್ಟು ಬಂಡೆ ಇತ್ತು ಕೆಳಗಡೆ. ಒಂದು 3 ಅಡಿ ಅಷ್ಟೇ ಇಳಿದಿದ್ದು, ಮತ್ತೆ ಇಳಿಯೋಕ್ಕೆ ಅದು ಇದಾಗಲಿಲ್ಲ, ಫುಲ್ಲು ಬಂಡೆ ಬಂದುಬಿಡ್ತು. ಇನ್ನೇನಿನ್ನು ಸರಿ ಬಿಡು ಅಂತೇಳ್ಬಿಟ್ಟು ನಾವು ವಾಪಸ್ ಹೋಯ್ತದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತೆಗಿತಾ ಇದ್ದಾರೆ. ಇದು ನಾವು ತೆಗಿಬೇಕಂದ್ರಂತೂ ಸುಮಾರು 1 ವಾರದ ಮೇಲೇ ಆಗುತ್ತೆ ಕೆಲಸ. ಬಟ್ JCB ಅದರಲ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಟೈಮ್ ಹಿಡಿಯುತ್ತೆ, ಅಷ್ಟು ಬೇಗ ತೆಗ್ದಾಕುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕ್ಕಮ್ಮರ ಮನೆ. ಈ ಥರ ಸ್ವಲ್ಪ ಇವ್ರದ್ದು ಮನೆ ಅಡ್ಡ ಇರಲಿಲ್ಲ ಅಂತಂದರೆ ರೋಡ್ ಸೈಡ್ ಮನೆ ಸಖತ್ತಾಗಿ ಕಾಣೋದು. ಇಷ್ಟು ಟಾಪ್ ಲೆವೆಲ್ ಆಗಿದೆ. ಈ ಕಡೆ ಹಳೆ ಮನೆ ಇತ್ತಲ್ಲ, ಅದಿನ ಸ್ವಲ್ಪ ಗೋಡೆ ತೆಗ್ದಿಲ್ಲ, ಆ ಕಡೆ ಜಲ್ಲೆಲ್ಲ ಒಡಿಸಿದ್ದೀವಿ, ಅದಿರಲಿ ಅಂತ ಹೇಳಿಬಿಟ್ಟು. ಇವಾಗ ಆ ಕಡೆಯಿಂದ ಇವರು ಅಲ್ಲಿ ಗೋಡೆ ಕಾಣಿಸಿದಿಲ್ಲ, ಅದ್ರ 3 ಅಡಿ ಬಿಟ್ಬಿಟ್ಟು ಈ ಕಡೆ 3 ಅಡಿ ಗ್ಯಾಪ್ ಕೊಟ್ಬಿಟ್ಟು ಈ ಕಡೆ ಬೇಸ್ಮಟ್ಟ ಹಾಕ್ತಾರೆ ಅವರು. ನಾಳೆಯಿಂದನೂ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಸೊಂಪು ಕೂಡ ತೆಗೆಸಿದ್ರು ಚಿಕ್ಕಮ್ಮರು. ಸೊಂಪೆಲ್ಲ ತೆಗೆಸಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಸುಮಾರು ಟೈಮ್ ಒಂದು 6:30 ಏನಾಗಿತ್ತು. ಇದು ಬಂದುಬಿಟ್ಟು ಮಂಗಳವಾರ ಫ್ರೆಂಡ್ಸ್. ಇನ್ನು ಮಂಗಳವಾರ ನಾನು ನಮ್ಮ ಗುಂಡ ಊರಿಗೆ ಹೊರಟಿದ್ದೀವಿ. ಇನ್ನು ಹಿರಿಯರ ಹಬ್ಬ ಮಾಡ್ತಾರೆ, ದಸರಾ ಅಲ್ವಾ, ಹಿರಿಯರ ಹಬ್ಬ ಸ್ಟಾರ್ಟ್ ಆಗಿತ್ತು ಈ ಕಡೆ ಸೈಡೆಲ್ಲ. ಇನ್ನು ನಾವು ಮಾಡೋದು, ಕೆಲವರೆಲ್ಲ ಯುಗಾದಿಗೆ ಮಾಡ್ತಾರೆ, ಕೆಲವರು ಇದು ದಸರಾ ಹಬ್ಬಕ್ಕೆ ಮಾಡ್ತಾರೆ. ಅತ್ತೆ ಕಡೆಯವರು ದಸರಾ ಹಬ್ಬಕ್ಕೆ ಮಾಡೋದು. ಹಾಗಾಗಿ ನಾವು ಕೂಡ ಹೋಗಬೇಕಾಗಿತ್ತು. ಇನ್ನು ನಾನು ನಮ್ಮ ಗುಂಡ ಹೊರಟಿದ್ದೀವಿ. ಚಳ್ಳಕೆರೆಗೆ ಬಂದ್ವಿ ರೆಡಿ ಆಗಿಬಿಟ್ಟು. ಇನ್ನು ಬೆಳಗ್ಗೆಯಿಂದ ನಾನು ವ್ಲಾಗ್ ಮಾಡಲಿಲ್ಲ.
ಇನ್ನು ಇಲ್ಲೇನ ಬಸ್ ನಿಲ್ಸೋದು. ಇನ್ನು ಬಸ್ ನಿಲ್ಸಿದ ತಕ್ಷಣ ನನ್ನ ಮಗನಿಗೆ ಕಾಣೋದೆ ಐಸ್ ಕ್ರೀಮ್ದು. ಇನ್ನು ಬಂದ ತಕ್ಷಣ ಕೇಳಿದೆ, ತುಂಬ ದಿನ ಆಗಿತ್ತು ಪಾಪ ಕೊಡಿಸಿರ್ಲಿಲ್ಲ. ಸರಿ ಬಿಡು ತಿನ್ನಲಿ ಅಂತೇಳ್ಬಿಟ್ಟು ಹಠ ಮಾಡ್ತಾನೆ. ನಾನು ಕೊಡ್ಸಲ್ಲ ಅಂದರೂ ಕೂಡ ಬಿಡೋದೇ ಇಲ್ಲ, ಅಷ್ಟು ಹಠ ಮಾಡ್ತಾನೆ. ಸರಿ ಬಿಡು ಅಂತೇಳ್ಬಿಟ್ಟು ಒಂದು 10 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ಕೊಡಿಸ್ದೆ. ಇನ್ನು ಅಷ್ಟರಲ್ಲಿ ಬಸ್ ಕೂಡ ಬಂತು. ಇನ್ನು ಬಸ್ಸಲ್ಲಿ ಕುತ್ಕೊಂಡು ಹತ್ಬಿಟ್ಟು ಇನ್ನು ಹೆಂಗೋ ಇಳಿದ ತಕ್ಷಣವೇ ಬಸ್ ಬರ್ತಾ ಇರುತ್ತೆ. ವೆಯ್ಟ್ ಮಾಡೋದೇನು ಕೆಲಸ ಇರೋದಿಲ್ಲ. ಅಲ್ಲಿ ಹಿರಿಯೂರಿಗೆ ಹೋದ ತಕ್ಷಣವೇ ಅಲ್ಲ ಸ್ವಲ್ಪ ಬಸ್ಸಿನ ತುಂಬ ಪ್ರಾಬ್ಲಮ್ ಇದೆ ನಮಗೆ. ಅದಕ್ಕೆ ಬಸ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಆಟೋ ಇಟ್ಕೊಂಡು ಹೋಗ್ಬಿಡ್ತೀವಿ ನಾವು. ಸೀಟ್ ಆಟೋ ಸಿಗ್ತಾ ಇರ್ತವೆ, ಅಂದರೆ ಡೈರೆಕ್ಟಾಗಿ ಊರೊಳಗೆ ಹೋಗೋದಿಲ್ಲ. ಪಿಲಾಲೆ ಅಂತ ಇದೆ, ಅಲ್ಲಿಗೂ ಹೋಗುತ್ತೆ. ಇನ್ನು ಅಲ್ಲೇ ನಮ್ಮ ಗೇಟ್ ಇದೆ ಅಲ್ವಾ, ಅಲ್ಲೇ ಇಳ್ಕೊಂಡ್ರಿ ಇನ್ನು ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಬಸ್ ಹತ್ತು ಕುತ್ಕೊಂಡ ತಕ್ಷಣವೇ ಸುಮ್ಮನೆ ಮಾತು ಯಾವಾಗ ಹೋಗುತ್ತೆ, ಇನ್ನು ಬಸ್ಸು ಯಾವಾಗ ಹೋಗುತ್ತೆ, ಡ್ರೈವರ್ ಬರಲಿಲ್ಲ, ಇನ್ನು ಬಿಡಲಿಲ್ಲ, ಸ್ಟಾರ್ಟ್ ಮಾಡಲಿಲ್ಲ ಅಂತ ಮಾತಾಡ್ತಾನೇ ಇರ್ತಾನೆ. ಇವತ್ತು ಬಂದು ಸ್ವಲ್ಪ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ಬರೋಷ್ಟೊತ್ತಿಗೆ ಸಾಕಾಗ್ಬಿಡ್ತು. ಇನ್ನು ರಶ್ ಅಂದರೆ ಸಖತ್ತು ರಶ್ ಫ್ರೆಂಡ್ಸ್. ಇನ್ನು ಹಬ್ಬ ಟೈಮಲ್ಲ, ಎಲ್ಲಿ ನೋಡಿದ್ರು ಕೂಡ ಸಖತ್ತು ರಶ್ ಇತ್ತು. ಇನ್ನು ಹೂವು ಮತ್ತು ಹಣ್ಣುಗಳು ಅವೆಲ್ಲ ತೊಗೊಳ್ಳೋರಂತೂ ಸಿಕ್ಕಾಪಟ್ಟೆ ರಶ್ಶು. ಹೆಜ್ಜೆಡೋದಕ್ಕೆ ಕಾಲ ಆಗ್ತಾ ಇರಲಿಲ್ಲ, ಅಷ್ಟೊಂದು ಜನ ಇರ್ತಾಯಿದ್ರು. ಇನ್ನು ಹಿರಿಯೂರಿಗೆ ಬಂದ ತಕ್ಷಣವೇ ಇನ್ನು ನನ್ನ ಮಗನಿಗೆ ಸ್ವಲ್ಪ ಹಣ್ಣು ತೊಗೊಂಡೆ, ಸೇಬೆಹಣ್ಣು ಮತ್ತು ಬಾಳೆಹಣ್ಣೆಲ್ಲ ತೊಗೊಂಡೆ. ಇನ್ನು ತೊಗೊಂಡ ತಕ್ಷಣವೇ ಒಂದು ಕೊಟ್ಟೆ ತಿನ್ನಲಿ ಅಂತ ಹೇಳಿಬಿಟ್ಟು ಇನ್ನು ಆಟೋದಲ್ಲಿ ಕುತ್ಕೊಂಡಿದ್ದೀವಿ. ಇನ್ನು ಸೀಟೆಲ್ಲ ಆಗಬೇಕಲ್ವ, ಇನ್ನು ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಇಬ್ಬರೇ ಏನೋ ಕೂತ್ಕೊಂಡಿದ್ವಿ, ಇಬ್ಬರು 3 ಜನ ಏನೋ ಕೂತ್ಕೊಂಡಿದ್ವಿ. ಹಿಂದೆ ಒಬ್ಬರು ಕೂತ್ಕೊಂಡಿದ್ವಿ, ಇಲ್ಲ ಮುಂದೆ ನಾವಿಬ್ಬರು ಕೂತ್ಕೊಂಡಿದ್ವಿ. ಇನ್ನು ಬರಬೇಕಿತ್ತು. ಸೀಟೆಲ್ಲ ಆದಮೇಲೆ ಇನ್ನು ಊರ ಕಡೆ ವಾಪಸ್ ಬಂದ್ವಿ. ಇನ್ನು ಬಂದ ತಕ್ಷಣ ನಮ್ಮ ಮನೆಯವ್ರು ಬಂದು ಇವಾಗ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟು ಎಲ್ಲೂ ಸ್ಟಾಪ್ ಇಲ್ಲ. ಬಂದ ತಕ್ಷಣ ಜಲ್ದಿ ಸಿಗ್ತಾಯಿತ್ತು. ಅಲ್ಲಿ ಹಿರಿಯೂರಲ್ಲಿ ಮಾತ್ರ ಸ್ವಲ್ಪ ಆಟೋ ಬಿಡೋದೇ ಸ್ವಲ್ಪ ಲೇಟ್ ಆಯಿತು. ಏನಿಲ್ಲ ಅಂದರೂ ಕೂಡ ಮಿನಿಮಮ್ ಅಂತ ಇಷ್ಟು ಸೀಟ್ ಆಗಬೇಕು ಅಂತ ಇರುತ್ತೆ. ಪಾಪ ಅವ್ರಿಗೂ ಕೂಡ ಕಲೆಕ್ಷನ್ ಆಗಬೇಕಲ್ಲ, ಅದಕ್ಕೋಸ್ಕರ ಇಬ್ರಿಗೂ 3 ಜನಕ್ಕೂ ಬರೋದಿಲ್ಲ ಅವರು. ಫುಲ್ ಆಗಬೇಕು ಆಟೋ, ಹಾಗಾದರೆ ಮಾತ್ರ ಬೇಗ ಬರ್ತಾರೆ. ಇನ್ನು ಬಂದ ತಕ್ಷಣವೇ ನನ್ನ ಮನೆಯವರು ಆಗಲೇ ಬಂದು ನಿಂತ್ಕೊಂಡಿದ್ರಿ ಗೇಟ್ ಹತ್ರ. ಇನ್ನು ನಾವು ಕೂಡ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನೊಂದು ಬೇಜಾರು ವಿಷಯ ಅಂದರೆ ಪವಿತ್ರ ಇಲ್ಲದೇ ಬೇಜಾರು ನನಗೆ. ಊರಿಗೆ ಬಂದುಬಿಟ್ಟಿದ್ದೀನಿ, ಪವಿತ್ರ ಬಂದು ಅಮ್ಮರ ಊರಿಗೆ ಹೋಗಿದ್ದಾಳೆ. ಹೋಗ್ಬಿಟ್ಟು 15 ದಿನ ಆಯ್ತಂತೆ ಹೋಗಿದ್ದಾಳೆ. ಇನ್ನು ನೋಡಬೇಕು, ನಾಳೆ ಅತ್ತೆ ಇದ್ದಾರಲ್ವ, ಅತ್ತೆಯವ್ರ ಊರಿಗೆ ಹೋಗಬೇಕು. ಇದು ಬಂದು ನಮ್ಮ ಅತ್ತೆಯವ್ರ ತವ್ರ ಮನೆ ಇಲ್ಲಿರೋದು ಇವಾಗ. ನಮ್ಮ ಊರು ಬಂದುಬಿಟ್ಟು ಸ್ವಂತ ಊರು ಬಂದುಬಿಟ್ಟು ಮುದುಕೂರು ಅಂತ ಹೇಳಿಬಿಟ್ಟು ಅಲ್ಲಿ ಬುಧವಾರ ಹೋಗಬೇಕು ನಾವು. ಬುಧವಾರ ಹೋಗ್ಬಿಟ್ಟು ಅಲ್ಲೇ ಹಿರಿಯರ ಹಬ್ಬ ಮಾಡ್ತಾರೆ. ಅಲ್ಲಿ ನಮ್ಮ ದೊಡ್ಡ ಮಾವ ಇದ್ದಾರೆ, ಅಲ್ಲಿ ಮಾಡ್ತಾರೆ ಹಿರಿಯರ ಹಬ್ಬ. ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ ನಾನು ಕೂಡ. ಇನ್ನು ಮನೆಗೆ ಬಂದ ತಕ್ಷಣ ನಮ್ಮ ಅತ್ತೆ ಬಂದು ಊಟ ಮಾಡ್ಸಮ್ಮ, ಎಷ್ಟೊತ್ತಾಯಿತು, ಅವನು ಹೊಟ್ಟೆ ಹಸ್ಕೊಂಡಿದ್ದೇನೆ ಅಂತ ಹೇಳಿಬಿಟ್ಟು ಇನ್ನು ಅಡುಗೆ ಅಂದರೆ ಬೆಳಗ್ಗೆದು ಮುದ್ದೆ ಮಸ್ಸಪ್ಪು ಮಾಡಿದರು. ಮಸ್ಸಪ್ಪು ಸಾರಿತ್ತು. ಇನ್ನು ಮುದ್ದೆ ಕೂಡ ಬೆಳಗ್ಗೆದೇ ಇತ್ತು, ಅವ್ನಿಗೆ ತಿನ್ನಿಸಿದ್ವಿ. ಇನ್ನು ತಿನ್ನಿಸ್ಬಿಟ್ಟು ಬೆಳಗ್ಗೆ ಹೆಂಗೆ ಸಾಂಬಾರು ಇತ್ತಲ್ಲ, ನಾನೇ ಸ್ವಲ್ಪ ಬಿಸಿ ಮುದ್ದೆ ಅನ್ನ ಮಾಡಿಬಿಟ್ಟು ಒಂದು 5 ಗಂಟೆ 5:15 ಅಷ್ಟೊತ್ತಿಗೆ ಇನ್ನು ನಮ್ಮ ಮನೆಯವ್ರು ಬಂದುಬಿಡ್ತಾರೆ. ವಾಪಸ್ ಬಂದುಬಿಟ್ಟು ನಾವು ಹೊಲಕ್ಕೆ ಹೋಗಬೇಕು. ತೋಟಕ್ಕೆ ಊಟ ತೊಗೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇನ್ನು ಸಾಂಬಾರಿತ್ತು, ಅದನ್ನ ಸ್ವಲ್ಪ ಬಿಸಿಗೆ ಇಟ್ಬಿಟ್ಟು ಇನ್ನು ಮುದ್ದೆ ಅನ್ನ ಎಲ್ಲ ಕೂಡ ಮಾಡಿಬಿಟ್ಟು ಇನ್ನು ಬಾಕ್ಸ್ ಕಟ್ಕೊಂಡು ಹೋಗೋಣ ಅಂತ ಹೇಳಿ. ಊಟ ಮಾಡೋದು ಲೇಟು, ಬಟ್ ಅಡುಗೆ ಮಾತ್ರ ಬೇಗ ಆಗಬೇಕು. 6 ಗಂಟೆ ಒಳಗಡೆ ಅಡುಗೆ ಆಗಬೇಕು. ಇನ್ನು ನಮ್ಮ ಮನೆಯವರು ತೋಟ ಬಿಟ್ಟು ಬರ್ತಾರಲ್ವ, ಬಂದ ತಕ್ಷಣ ಇನ್ನು ತೊಗೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಬೇಗನೆ ಅಡುಗೆ ಮಾಡಬೇಕಾಗುತ್ತೆ. ಹಿಂಗೆ ಬೆಳಗ್ಗೆ ಸ್ವಲ್ಪ ಸಾಂಬಾರಿದ್ದರೆ ಬೇಗ ಅನ್ನ ಮುದ್ದೆ ಮಾಡ್ಬೋದು. ಇಲ್ಲ ಏನೋ ಸಾಂಬಾರು ಮಾಡಬೇಕಂದ್ರೆ ಸ್ವಲ್ಪ ಬೇಗನೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನು ಅತ್ತೆ ಬಾಕ್ಸ್ ಎಲ್ಲ ತೊಳ್ಕೊಂಬಂದಿದ್ರು, ತೊಳೆದ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ನೀಟಾಗಿ ತುಂಬಿಡೋಣ ಅಂತ ಹೇಳಿ ಬಾಕ್ಸೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನಾವಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಮ್ಮ ಅತ್ತೆ ಊರಿಗೆ. ಗೊತ್ತಿಲ್ಲ, ಯಾವಾಗಲೂ ಕೂಡ ಹೋಗಿಲ್ಲ, ಮದುವೆ ಆದಾಗಿಂದ ಒಂದು ಸರಿ ಕೂಡ ಹೋಗಿಲ್ಲ. ಇನ್ನು ಅತ್ತೆ ಮಾವ ಎಲ್ಲ ಓಡಾಡ್ಕೊಂಡಿದ್ದಾರೆ. ನಾಳೆ ಹೋದರೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತೇಳ್ಬಿಟ್ಟು ಇನ್ನು ಬಾಕ್ಸ್ ಎಲ್ಲ ತೊಗೊಂಡು ಇನ್ನು ಹೊಲಕ್ಕೆ ಬಂದು ಸೀದಾ ಎಲ್ಲ ಬಂದ ತಕ್ಷಣ ನಮ್ಮ ಮನೆಯವರು ಬ್ಯಾಟ್ರಿ ಅವೆಲ್ಲ ಅಲ್ಲೇ ಇಟ್ಟಿದ್ರು, ಶೆಡ್ಡೆಲ್ಲ ಇಟ್ಟಿದ್ರು, ಅದೆಲ್ಲ ತೊಗೊಂಬರೋಕ್ಕೆ ಹೋಗಿದ್ರು. ಇನ್ನು ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಖುಷಿ. ಆರಾಮಾಗಿ ಅವ್ರ ಪಪ್ಪನ ಜೊತೆ ಆಟ ಆಡಿಕೊಂಡು ಪಪ್ಪ ಅಂತ ಆಗಲೆಲ್ಲ ಮಾತಾಡ್ಸ್ಕೊಂಬಿಟ್ಟು ಇನ್ನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಬಂದಿದ್ದೀವಿ. ಇನ್ನು ಬಂದ ತಕ್ಷಣವೇ ಇಲ್ಲಿಗೆ ಬಂದ್ವಿ. ಇನ್ನು ಮಗನಿಗೋಸ್ಕರ ಒಂದು ಸರ್ಪ್ರೈಸಾಗಿ ಇಟ್ಟಿದ್ರು. ಆಟೋ ಸಾಮಾನೆಲ್ಲ ಬುಕ್ ಮಾಡಿದ್ರಂತೆ, ನನಗೂ ಕೂಡ ಹೇಳಿರಲಿಲ್ಲ ಎಷ್ಟು ದಿನ ಆದರೂ ಕೂಡ. ಇನ್ನು ಬಂದ ತಕ್ಷಣವೇ ಅವನಿಗೆ ಅದೆಲ್ಲ ಕೊಟ್ಟರು, ಆಟೋ ಸಾಮಾನು ಆಟ ಆಡೋದೆಲ್ಲ ಕೂಡ. ಎಷ್ಟು ಖುಷಿ ಪಟ್ಟನಂದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದ. ಇನ್ನು ಅಲ್ಲೆಲ್ಲ ನಾವೇನು ಕೊಡಿಸಿಲ್ಲ ಪಾಪ ಆಟ ಆಡೋದಕ್ಕೆ. ಹೆಂಗೋ ಕೇಳ್ತಾ ಇದ್ದ ಫೋನಲ್ಲಿ, ಅವಾಗವಾಗ ಫೋನ್ ಮಾಡಿದಾಗೆಲ್ಲ. ಇನ್ನು ಬುಕ್ ಮಾಡಿದ್ರಂತೆ, ತೊಗೊಬಂದು ಹಂಗೆ ಇಟ್ಕೊಂಡಿದ್ದ. ಇನ್ನು ನೋಡ್ತಾ ಇರ್ಬೋದು, ಇವಾಗ ತೊಗೊಂಬಿಟ್ಟು ಆಟ ಆಡ್ತಾ ಇದ್ದಾನೆ. ಇನ್ನು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಫೋನ್ ಮಾಡಿದ್ದು, ನಮ್ಮ ಪಪ್ಪ ತಂದಿದ್ದಾನೆ ಗಾಡಿ ಅಂತ ಹೇಳ್ತಾ ಇದ್ದ ಅವ್ರ ಜೊತೆಗೂ ಕೂಡ.
ಇಲ್ಲಿ ನೋಡ್ಬೋದು ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ಅಂತ ಕೇಳಿಲ್ಲ ನಾನು. ಇನ್ನು ಬಂದ ತಕ್ಷಣ ಓಪನ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾನೆ. ಫುಲ್ಲು ಖುಷಿಯಾಗಿಬಿಟ್ಟಿದ್ದಾನೆ. ಏನೋ ಮಕ್ಕಳು ಅಂತಾರ ಅಲ್ವಾ. ಇನ್ನು ಟೈಮ್ ಬಂದು 6:15 ಆಗಿತ್ತು. ಇನ್ನು ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ರಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನನಗಂತೂ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇನ್ನು ಬಂದ ತಕ್ಷಣ ಇದು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ರೂಮೆಲ್ಲ ಕಸ ಗುಡಿಸ್ಬಿಟ್ಟು, ಇನ್ನು ಬೆಡ್ಶೀಟ್ ಅವೆಲ್ಲ ಇದ್ವಲ್ಲ ಸ್ವಲ್ಪ ಎಲ್ಲ ಅಂದರೆ ಗಾಳಿಗೆ ಹಾಕ್ಬಿಟ್ಟು ಎಲ್ಲ ಕೆಡವಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿದೆ ಮನೆಯೆಲ್ಲ. ಯಾವಾಗಲೂ ಕ್ಲೀನಾಗಿರುತ್ತೆ. ಇನ್ನು ನಾವು ಬಂದ ತಕ್ಷಣ ಒಂದು ಸತಿ ಕ್ಲೀನ್ ಮಾಡಿದ್ರೆ ನನಗೆ ಸಮಾಧಾನ. ಸೊ ಅದಕ್ಕೋಸ್ಕರ ಇನ್ನು ಇಲ್ಲಿ ಬಂದು ನಮ್ಮ ಮನೆಯವ್ರು ಸ್ವಲ್ಪ ಕರೆಂಟೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ತೆಗ್ದಿಟ್ಟಿದ್ರಂತ ಇಷ್ಟು ದಿನ ಬಲ್ಪ್ ದೊಡ್ಡದು, ಇವಾಗತ್ತೆಲ್ಲ ಸೆಟ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾಯಿದ್ರು. ಈ ಕಡೆ ಬಂದು ನನ್ನ ಮಗ ಆಟ ಆಡ್ಕೊತ ಇದ್ದ. ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ವೆದರ್ ಅಂತೇಳಿ. ತುಂಬ ಖುಷಿಯಾಗುತ್ತೆ. ಬಟ್ ಮಳೆನೇ ಇಲ್ಲ, ಅದು ಸ್ವಲ್ಪ ಬೇಜಾರು. ಮಳೆ ಬಂದರೆ ಗಿಡ ಎಲ್ಲ ಚೆನ್ನಾಗಿ ಬೆಳ್ಕೊಳ್ತವೆ. ಬಟ್ ಮಳೆ ಇಲ್ಲಾಂದರೆ ತುಂಬ ಕಷ್ಟ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ.